ನಮ್ಗೆ ಅಲ್ಲಿ ಮತ್ತೆ ಬೇರೆ ಕಡೆ ಎಲ್ಲರೂ ಊರಿಗೆ ಹೋದ್ರೆ ಮತ್ತೆ ನಾವು ಕದ ಹಾಕೊಂಡು ಮಕ್ಕೊಂಡ್ರೆ ನಮ್ಗೆ ನಿದ್ದೆ ಬರೋಂಗಿಲ್ಲ. ಇದ್ದು ರೂಢಿ ಬಿದ್ದುಬಿಟ್ಟೈತಿ. ಇಲ್ಲಿ ಮನೆಗೆ ಬಾಗ್ಲಾನು ಹಚ್ಚಂಗಿಲ್ಲ, ಹೊಚಲಾನು ಹಚ್ಚಂಗಿಲ್ಲ, ಹೊರಸ್ ಹಾಕಂಗಿಲ್ಲ, ತೊಟ್ಲ ಕಟ್ಟಂಗಿಲ್ಲ. ಯಾಕಂದ್ರೆ ನಮಗೆ ಭಯನೇ ಇಲ್ಲ ರೀ. ಎದ್ರದ್ದು ಭಯ ಅಂದ್ರೆ ಈಗ ನಾಯಿ ಪಾಯಿ ಬರ್ತಾವ ಅಂಥೇಳಿ ಅದಕ್ಕೆ ಒಂದು ಕಾಟಕ್ಕೆ ನಾವು ಏನಾರ ಒಂದು ಇದನ್ನು ಬಿಟ್ಕೊಂಡು ಹೋಗ್ತೀವಿ, ಯಾವ್ದಾರ ಒಂದು ತಟ್ಟಿ ಹಚ್ಕೊಂಡು. ಊರಿಗೆ ಹೋದ್ರೂ ಸಹಿತ ಹಿಂಗೆ ದೇವರ ಕಾಪಾಡೋದು, ನಮ್ಮ ಏನಿಲ್ಲ ರೀ, ದೇವರ ಕಾಪಾಡೋದು. ಆಜು ಬಾಜು ಇದ್ದಾಗ ಸ್ವಲ್ಪ ನೋಡ್ಕೊತಿರುವ ನಾಯಿಗೆ ಹೋಗ್ತಾವಂತ ಇಷ್ಟು ಹೇಳಿ ಹೋಗಿದ್ದು ಘಟನೆ ಅದಾವ್ರಿ. ಇಲ್ಲೇ ನಾವು ಮೊದ್ಲೇಕ್ಲಿಂತು ನಮ್ಮ ಅಜ್ಜರ ಕಾಲದಿಂದು ಏನೈತಲ್ಲ, ಇಲ್ಲೇ ಮನೆಗೆ ಬಾಕ್ಲಿಲ್ರಿ. ನಾವು ಅಷ್ಟೂರು ಕೂಡಿ ಇರ್ತಿದ್ವಿ. ನಾವು ಹುಟ್ಟಿದ್ದು ಇಲ್ಲೇ 71 ವರ್ಷ ಆಗ್ತದೆ. ಇಲ್ಲಿ ನಮ್ಮ ತಂದೆ ಅವರು, ನಮ್ಮ ದಾದಾ ಅವರು, ಪಡ್ದವರು, ಆ ಪಡ್ದವರು 4-5 ತೆಲಿದು ಬರ್ತೈತಿ. ನಾನಿವತ್ತು ಗದಗ ಜಿಲ್ಲೆಯ ಮುಳುಗುಂದ ಪಟ್ಟಣದಲ್ಲಿದ್ದೇನೆ. ಮುಳುಗುಂದ ಏನು, ಈ ಒಂದು ಪಟ್ಟಣ ಅಂದ ತಕ್ಷಣ ನೆನಪಿಗೆ ಬರೋದು ದಾವಲ್ ಮಲಿಕ್. ಏನು ಮುಳುಗುಂದ ಪಟ್ಟಣದಲ್ಲಿರುವಂಥ ದಾವಲ್ ಮಲಿಕ್ ಏನು ದರ್ಗಾ ಇದೆ, ಆ ಒಂದು ದರ್ಗಾದ ಸುತ್ತಮುತ್ತಲ ಇರುವಂಥ ಏನು ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಇಲ್ಲಿ ವಾಸವಾಗಿದ್ದಾರೆ. ಈ ಒಂದು ದಾವಲ್ ಮಲಿಕ್ ಏನು, ಈ ಒಂದು 100 ಮನೆಗಳು ಏನಿದೆ, ಇಲ್ಲಿ ಒಂದು ವಿಶೇಷತೆ ಇದೆ. ಇಲ್ಲಿಯವರೆಗೂ ಈ ಒಂದು ಮನೆಗಳಿಗೆ ಬಾಗಿಲುಗಳು ಇಲ್ಲ, ಅಂದರೆ ತೆರೆದ ಮನೆ. ಈ ಒಂದು ಏನು ಮನೆತನದವರು ಇಲ್ಲೇನು ವಾಸ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲ ಮನೆಗೂ ಯಾವುದೇ ಒಂದು ಬಾಗಿಲುಗಳಿಲ್ಲ. ಯಾಕೆ ಈ ಬಾಗಿಲು ಇಲ್ಲ, ಇದರ ಹಿಂದಿರುವಂಥ ಏನು ಒಂದು ಘಟನಾವಳಿಗಳೇನಿದೆವು ಅವುಗಳ ಬಗ್ಗೆ ಈ ಒಂದು ಮನೆಯಲ್ಲಿ ವಾಸವನ್ನು ಮಾಡ್ತಾ ಇರುವಂಥ ಈ ಒಂದು ಆ ಮನೆಯ ಮಾಲೀಕರನ್ನ ಒಂದು ಮಾತಾಡಿಸೋ ಒಂದು ಪ್ರಯತ್ನವನ್ನು ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ನಮ್ಗೆ ಈಗ 64 ವರ್ಷ. ಮತ್ತು ನಮ್ಮ ತಂದೆ 86 ವರ್ಷಕ್ಕೆ ತೀರ್ಕೊಂಡರು. ಮತ್ತು ನಮ್ಮ ಮುತ್ತಜ್ಜ ಅನ್ಕರ ಅವರು ಇಲ್ಲೇ ಇರುವಂಥ ಸುತ್ತಮುತ್ತ ಮನೆಗಳಿಗೆ ಕದನ ಇಲ್ಲ. ಹೌದು, ಈಗ ಕದ ಹಾಕ್ಕೊಂಡು ಚೈನೆ ಹಾಕೊಂಡು ಹೋಗೋ ಕಾಲ. ನಮ್ಮಲ್ಲಿ ನೋಡ್ರಿ ಒಂದು ಯಾವ ಜಾತಿ ಭೇದ ಭಾವ ಏನಿಲ್ಲ ಇಲ್ಲಿ. ಒಂದನೇದ್ದು. ಎರಡನೇದ್ದು ಅಲ್ಲಿ ಹಾಲತ್ ಒಂದು ಐತ್ರಿ, ಅದಕ್ಕೆ ನಾವು ಬರ್ಸಿ ಬೋಡಿ ಅಂತೀವಿ. ನಮ್ಮ ಮನೆ ಕದ ಇಲ್ಲ ಅಂದ್ರೆ 3 ನೇಮ್ ಅದಾವ್ರಿ. ನಮ್ಮ ಮನೆಗೆ ಬಾಗಿಲ ಇಲ್ಲ. ಆಮೇಲೆ ಡೆಲಿವರಿ ಆದ್ರೆ ಮಕ್ಕಳಿಗೆ ಹೊರಸಿಲ್ಲ. 3ನೇದು ಅಂತ ಸಣ್ಣ ಮಕ್ಕಳಿಗೆ ತೊಟ್ಲಾನು ಇಲ್ಲ. ಅಜ್ಜೊಳಗೆ ಹಾಕಿ ನಾವು ಇದನ್ನು ಮಾಡ್ತೀವಿ. ಅದರ ಆ ನೇಮ ಮಾಡ್ಕೊಂಡ್ರೆ ನಮ್ಮ ಮನೆಗೆ ಕದ ಇಲ್ಲ. ಈಗ ಚಾಲ್ತಿ ಒಳಗೆ ಅಂಗಡಿ ಸಲುವಾಗಿ ಶಟ್ರೇಸ್ ಹೇಳಾಕತ್ತಾರ. ಅದ ಮೇನ್ ನಮಗೆ. ಕಳುವು ಸುಳ್ಳು ನಡೆಯಂಗಿಲ್ಲ. ಅವ್ರ ಮನಸ್ಸಿನಾಗ ಏನಾರು ಇದ್ದರೂ ಒಂದು ಲಾಡಿ ಒಂದು ಟಾಕಿನಾರು ಹಚ್ತೀವಿ, ಇಲ್ಲ ಒಂದು ಏನಾರು ಹಚ್ಚಿ ಹೋಗ್ಬಿಡ್ತೀವಿ. ಈಗ ವರ್ಷಾನುಗಟ್ಲೆ ಹಂಗೆ ಬಿದ್ದಿರ್ತಾವೆ. ನಾವೆಲ್ಲಿ ಇಟ್ಟಿರ್ತೀವಿ ಅಲ್ಲೇ ಬಿದ್ದಿರ್ತಾವೆ. ಕಳು ಸುಳ್ಳು ನಡೆಯಂಗಿಲ್ಲ ಒಟ್ಟು. ಭಕ್ತರಿಗೆ ಕೇಳಿದ್ರು ಇದನ್ನ ಹೇಳ್ತಾರೆ ಅವರು. ಅಲ್ಲೇನು ಮ್ಯಾಗೂ ಇದ್ದಿದ್ದಿಲ್ಲ, ಬಾಕಲ ಏನು ಇದ್ದಿದ್ದಿಲ್ಲ. ಈಗ ನಾಯಿ ಮಂಗ್ಯ ಸಲುವಾಗಿ ಒಟ್ಟು ಎಳಿತೀವಿ ಮತ್ತು ಸರ್ಸಿ ಹೋಗ್ಬಿಡ್ತಾರೆ. ನಮ್ಗೆ ಅಲ್ಲಿ ಮತ್ತೆ ಬೇರೆ ಕಡೆ ಎಲ್ಲರೂ ಊರಿಗೆ ಹೋದ್ರೆ ಮತ್ತೆ ನಾವು ಕದ ಹಾಕೊಂಡು ಮಕ್ಕೊಂಡ್ರೆ ನಮ್ಗೆ ನಿದ್ದೆ ಬರೋಂಗಿಲ್ಲ. ಇದ್ದು ರೂಢಿ ಬಿದ್ದುಬಿಟ್ಟೈತಿ. ಇಲ್ಲಿ ಮನೆಗೆ ಬಾಗ್ಲಾನು ಹಚ್ಚಂಗಿಲ್ಲ, ಹೊಚಲಾನು ಹಚ್ಚಂಗಿಲ್ಲ, ಹೊರಸ್ ಹಾಕಂಗಿಲ್ಲ, ತೊಟ್ಲ ಕಟ್ಟಂಗಿಲ್ಲ. ಮಗ್ಲ ಗಂಡನ ಮನೆಗೆ ಬಂದ್ರೂ ನಮ್ಗೆ ಅಂಥದ್ದು ಬಂತ್ರಿ ಕದಾಯಕ್ಕೆ ಹಾಕಂಗಿಲ್ಲ ಅಂತೇಳಿ ನಾವು ಕೇಳಿದ್ವಿ. ನಮ್ಮ ಮನ್ಯಾಗ ಕದಾಗಿದ ಹಾಕಂಗಿಲ್ಲ, ಹಿಂಗೆ ನಮ್ಮದು ಪರ್ದೆ ಬಿಡೋದು ಹಂಗೆ ಇರೋದು ಅಂದ್ರೆ. ಮತ್ತು ನಾವು ಅದ್ರಾಗ ಹೆಂಗಾರು ಮಾಡ್ಕೊಂಡು ಈಗ ರೂಢಿ ಮಾಡ್ಕೊಂಡು ಬಿಟ್ವಿ. ರೂಢಿನ ಆತಲ್ರಿ, ಮತ್ತೆ ಎಲ್ಲಿ ಇದ್ದಿ ಮತ್ತೆ ಎಲ್ಲರೂ ಹೋದ್ರೆ ನಮ್ಗೆ ಕದ ಹಾಕೊಂಡು ಮಕ್ಕೊಂಡ್ರೆ ನಿದ್ದೆ ಬರೋಂಗಿಲ್ಲ. ನಿದ್ದಿನ ಬರೋಂಗಿಲ್ಲ ರೀ ನಮಗೆ. ಇಲ್ಲಿ ಹೆಂಗಾರು ಮಕ್ಕೋರಿ ನಾವು ನಿದ್ದೆ ಹತ್ತೈತಿ, ಬೇರೆ ಕಡೆ ಹೋದ್ರೆ ನಿದ್ದೆ ಹತ್ತಂಗಿಲ್ಲ. ಮೂಲತಃ ನನ್ನ ಹೆಸರು ನೂರ್ ಅಹಮದ್ ಮದಾರ್ ಸಾಬ್ ಮುಜಾವರ್. ನಾವು ಈಗ ಪುರಾತನ ಕಾಲದಿಂದ ಅಂದರೆ ಸುಮಾರು 2-3 ತಲೆ ನಮ್ಮ ಅಜ್ಜ ಮುತ್ತಜ್ಜ ಹೀಗೆ ಹೋಗಿದ್ದಾವೆ. ಆವಾಗಲಿಂದ ಹಿಡಿದು ಪುರಾತನ ಕಾಲದಿಂದ ಹಿಡಿದು ಈಗ ನಾಗರಿಕ ಜೀವನ ಅಂಥೇಳಿ ನಾವೇನೀಗ ಹೇಳ್ತೀವಲ್ಲ, ಮುಂದುವರಿದ ಹಳ್ಳಿಗಳು ಅಂತೇಳಿ ನಾವು ಹೆಂಗದೀವಿ ಹಂಗೆ ಬಂದೀವಿ ಸರ್. ಯಾಕಂದ್ರೆ ಮೂಲತಃ ನಮ್ಮ ಜನ ಏನಂದ್ರೆ ಆವಾಗ ಹಣ, ಒಡವೆ, ಬಂಗಾರ ಏನೂ ಇದ್ದಿದ್ದಿಲ್ಲ. ಸಾಕಷ್ಟು ಬೆಳೀತಾಯಿದ್ರು, ಜೋಳ ಬೆಳೀತಾಯಿದ್ರು, ಧನಧಾನ್ಯಗಳು ಬೆಳೀತಾಯಿದ್ರು. ಅದನ್ನು ನಾವು ಹಗೆ ಒಳಗೆ ಹಾಕಿದ್ವಿ.
ಪೂರ್ವಜನರ ನಮ್ಮ ಅಜ್ಜ ಮುತ್ತಜ್ಜ ಕಾಲದಾಗ ಆವಾಗ ಕಳ್ಳರು ಬಂದು ಅದು ತಕ್ಕೊಂಡು ಹೋದರು ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದಾಗ ಅದು ಹೊತ್ಕೊಂಡು ಸುಮಾರು ಒಂದು 20-25 ಹೆಜ್ಜೆ ಹೋದಾಗ ಅವರು ಕಣ್ಣ ಕಳ್ಕೊಂಡ್ರು. ಅವರು ಕಣ್ಣು ಹೋದರೆ ಎಲ್ಲಿ ಹೋಗ್ತಾರೆ ಮನುಷ್ಯ? ಕಳ್ಳತನ ಮಾಡಿ ಮುಂದೆ ಅದು ನಾಯಿ ಅವನ್ನ ವಾಸನೆ ನೋಡಿ ಆ ಕಳ್ಳದನ್ನ ಹೋಗಿ ಹೋಗೋದು, ಯಾಕೆ ನಮ್ಮ ನಾಯಿ ಯಾಕೆ 10 ಸಲ ನಮ್ಮ ಹತ್ರ ಬರೋದು ಒದ್ರೋದು ಹೋಗ್ತದೆ ನೋಡ್ತಾರ. ಕಣ್ಣು ಹೋಗಿ ಇಲ್ರಿ ನಾವು ನಿಮ್ಮ ಹಾಗೆ ತೆಗೆದು ನೋಡ್ರಿ ನಿಮ್ಮ ಹಾಗೆ ತೆಗ್ದಿದ್ದು ಐತೋ ಇಲ್ಲ ಅಂಥೇಳಿ 24 ತಾಸು ಕಳ್ಳತನ ಮಾಡೋರು. ನಾವು ಏನಂತೀವಿ ಅಂದ್ರೆ ಅವ್ರಿಗೆ ಶಿಕ್ಕಲ್ಗಾರ ಅಂತೀವಿ, ಹರಣಿ ಶಿಕಾರಿ ಮಂದಿ ಇಲ್ಲೇ ನಮ್ಮ ಮುಳುಗುಂದವರು. ಆ ರೀತಿ ನಮ್ಗೆ ಹಿಂದೆ ಅದು ಘಟನೆ ಆದಾಗ ನಾವು ಹಂಗಾರ ಇದು ಇಲ್ಲಿದು ಯಾರು ಮುಟ್ಟೋದಿಲ್ಲ ಅಂಥೇಳಿ ಇವತ್ತಿಗೂ ನಾವು ಆ ರೋಡ್ನಲ್ಲಿ ನೋಡ್ರಿ ನಮ್ಮದು ಬಾಂಡೆ ಸಾಮಾನು ಬಿದ್ದಿರ್ತಾವೆ, ಎಲ್ಲ ಕಟ್ಟಿಗೆ ಬಿದ್ದಿರ್ತಾವೆ. ಬೇಕಂದ್ರೆ ರಾತ್ರಿ ಆರಾಮಾಗಿ ತೊಗೊಂಡು ಹೋಗ್ಬೋದು ಕಳ್ರು, ಆದ್ರೆ ನಾವು ಅದಕ್ಕೆ ಕಾಯಕ್ಕೆ ಹೋಗೋದಿಲ್ಲ, ಅಲ್ಲಿ ಯಾರೂ ಇರೋದಿಲ್ಲ. ಯಾಕಂದ್ರೆ ನಮಗೆ ಭಯನೇ ಇಲ್ಲ ರೀ. ಎದರದ್ದು ಭಯ ಅಂದ್ರೆ ಈಗ ನಾಯಿ ಪಾಯಿ ಬರ್ತಾವ ಅಂಥೇಳಿ ಅದಕ್ಕೆ ಒಂದು ಕಾಟಕ್ಕೆ ನಾವು ಏನಾರ ಒಂದು ಇದನ್ನು ಬಿಟ್ಕೊಂಡು ಹೋಗ್ತೀವಿ, ಯಾವ್ದಾರ ಒಂದು ತಟ್ಟಿ ಹಚ್ಕೊಂಡು. ಊರಿಗೆ ಹೋದ್ರೂ ಸಹಿತ ಹಿಂಗೆ ದೇವರೇ ಕಾಪಾಡೋದು, ನಮ್ಮ ಏನಿಲ್ಲ ರೀ, ದೇವರೇ ಕಾಪಾಡೋದು. ಆಜು ಬಾಜು ಇದ್ದಾಗ ಸ್ವಲ್ಪ ನೋಡ್ಕೊತಿರುವ ನಾಯಿಗೆ ಹೋಗ್ತಾವಂತ ಇಷ್ಟು ಹೇಳಿ ಹೋಗಿದ್ದು ಘಟನೆ ಅದಾವ್ರಿ. ಆಮ್ಯಾಗ ಯಾಕೆ ನಾವು ಇಲ್ಲಿ ದಾವಲ್ ಮಲಿಕ ವರ್ಣನ ನಾವು ಮಾಡ್ಬೇಕಂದ್ರೆ ಯಾವುದೇ ಬೇಡಿಕೆಗಾಗ ಮಗನಿಗೆ ನೌಕರಿ ಬರಲಿ ಅಂತ ಬೇಡ್ಕೊತಾರ, ಯಾರು ಮಕ್ಕಳಾಗಿಲ್ಲ ಅಂತ ಬೇಡ್ಕೊತಾರ, ಯಾರು ನಮ್ಗೆ ಮನಿದು ಭಾಳ ನಮ್ಗೆ ತೊಂದರೆ ಐತ್ರಿ, ಇದು ನಮ್ಮ ಹಂಗೆ ಆದ್ರೆ ನಾವು ದೇವರಿಗೆ ಯಾವುದೇ ರೀತಿಯಿಂದ ಹರಕೆ ಮಾಡ್ತೀವಿ, ಬ್ಯಾಟಿ ಮಾಡ್ತೀವಿ ಅಂತ ಹಿಂಗೆ ಹೇಳ್ತಾರಲ್ಲ. ಎಲ್ಲಾರ್ದು ನಾವು ಕೇಳಿವಿ. ಇಲ್ರಿ ನೀವು ಹೇಳ್ದಂಗೆ 11 ಅಮಾವಾಸ್ಯೆ ನಾವು ನಡ್ಕೊಂಡ್ವಿ, ನನಗೆ ಗಂಡು ಮಗು ಆಗ್ಬೇಕಾಗಿತ್ತು, ಗಂಡು ಮಗುನ ಆಗೈತಿ, ಅವಂಗೆ ಹೆಸರು ಏನು ಇಡ್ತೀವಪ್ಪ ಅಂತ ಕೇಳಿದ್ರೆ ದಾವಲ್ ಮಲಿಕ ನೀವು ಏನು ಹೇಳ್ತೀರಿ ಅದನ್ನ ಇಡ್ತೀವಿ, ಆದರೆ ನಮ್ಮದು ಬರಬೇಕು ಅದು ದಾವಲ್ ಮಲ್ಲಿಕ ಅಂಥೇಳಿ. ಅವರು ಮೂಲತಃ ಅವರು ಇವರು ಇದ್ರಿ ಆಚಾರ್ಯಗಳು, ಅವ್ರ ಹೊಟ್ಟೆ ಹುಟ್ಟಿದ ದಾವಲಾಚಾರ್ಯ ಅಂತ ಇಟ್ಬಿಡ್ರಿ, ನಮ್ಮದು ದಾವಲ್ ಮಲಿಕ್ ಬರ್ತೈತಿ, ಆಚಾರ್ಯ ಅಂತೂ ಬರ್ತೈತಿ ಅಂಥೇಳಿ ನಮ್ಮ ಜಗದ್ಗುರು ತೋಂಟದಾರ ಮಠದ ಅಜ್ಜಾರ ಹೇಳಿದರು. ಇಲ್ರಿ ಅಲ್ಲಿ ಸಿಂದಗಿ ಒಳಗೆ ಅಲ್ಲಿಯೂ ದಾವಲ್ ಮಲಿಕ್ ಇದೆ, ಅಲ್ಲಿ ಕೂಡ ನಾವು ಪ್ರಸಂಗ ನೋಡಿದ್ಯಾ, ಅದಕ್ಕೆ ದಾವಲಾಚಾರ್ಯ ಅಂತ ಇಟ್ಬಿಡ್ರಿ ಆ ಮಗುವಿಗೆ ಅಂತೇಳಿ. ಅದೇ ರೀತಿ ಇವತ್ತಿಗೂ ಸಹ ಯಾವುದೇ ನಿಮ್ಮ ಮನಸ್ಸಿನಾಗೆ ಇದ್ದರೆ ಬೇಡಿ ಲಾಡಿ ಕಟ್ಟಿ ಹೋದ್ರೆ ನಿಮ್ಮದೆಲ್ಲ ಸರಿ ಆಗ್ತದೆ. ಇಲ್ಲೇ ನಾವು ಮೊದ್ಲೇಕ್ಲಿಂತು ನಮ್ಮ ಅಜ್ಜಾರ ಕಾಲದಿಂತು ಏನೈತಲ್ಲ, ಇಲ್ಲೇ ಮನಿಗೆ ಬಾಕ್ಲಿಲ್ರಿ, ನಾವು ಅಷ್ಟೂರು ಕೂಡಿ ಇರ್ತಿದ್ವಿ. ಆನಂತರ ಇಲ್ಲೇ ಅಗ್ರಿಕಲ್ಚರ್ ಬೇಸ್ಡ್ ಪರ್ಸನ್ಸ್ ಎಲ್ಲ ಮೊದ್ಲೇಕ್ಲಿಂದು. ಈಗಾದರೂ ಏನೈತಲ್ಲ ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆಂಟ್. ಆನಂತರ ದರ್ಗಾಕ್ಕೆ ಬರೋ ಮಂದಿ ಮೇಲೆ ಒಂದು ಸ್ವಲ್ಪ ಅಂಗಡಿ ವ್ಯಾಪಾರ ಮಾಡ್ಕೊಂಡು ಜೀವನ ಸರಿ ತಂಗೆ ಮಾಡ್ಕೊಂಡು ಹೊಂಟಾರಿ ಎಲ್ಲರೂ ಕೂಡ್ಕೊಂಡು. ಇಲ್ಲಿ ಮೊದಲೇ ಕಾಲಿಂದು ಇಲ್ರಿ ಇಲ್ಲಿ. ಆದ್ರೆ ನಾವು ಬೇರೆ ಕಡೆ ಹೋದಾಗೆಲ್ಲ ಅಲ್ಲೇ ಬಾಕ್ಲ ಹಾಕ್ತಾರಲ್ಲ, ನಾವು ಇಲ್ಲಿ ಇದ್ದಲ್ಲಿ ಹೋಗಿರ್ತೀವಲ್ಲ, ಅಲ್ಲಿ ನಮ್ಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ. ಔಟ್ಸೈಡ್ ಆ ಬೇರೆ ಊರಾಗ ಹೋದ್ರೆ ಅಲ್ಲೇ ನಮ್ಮ ಅಜ್ಜಿ, ನಮ್ಮ ಹೆಣ್ಣಜ್ಜಿ ಅಜ್ಜಾರ ಮನೆ ಆಗಲಿ ನಮ್ಮ ಮಾಮಾರ ಮನೆಗೆಲ್ಲ ಹೋದ್ರೆ ಅವರೆಲ್ಲ ಬಾಕ್ಲ ಹಾಕ್ಕೊಂತಿರ್ತಾರೆ. ನಮ್ಗೆ ಅದು ರೂಢ ಇರೋಂಗಿಲ್ಲ, ಅದೊಂದು ಸ್ವಲ್ಪ ನಮ್ಗೆ ಡಿಫ್ರೆಂಟ್ ಅನ್ಸುತ್ತೆ ರೀ. ಯಾಕಂದ್ರೆ ನಾವು ಇಲ್ಲಿ ಇದೇವಲ್ಲ, ಇಲ್ಲಿ ವಾತಾವರಣ ನಾವು ಹೊಂದ್ಕೊಂಡು ಬಿಟ್ಟಿವಿ. ನಾವು ಹುಟ್ಟಿದ್ದು ಇಲ್ಲೇ 71 ವರ್ಷ ಆಗ್ತಿರಿ. ಇಲ್ಲೇ ಇದ್ವಿ. ಇಲ್ಲಿ ನಮ್ಮ ತಂದೆ ಅವರು, ನಮ್ಮ ದಾದಾ ಅವರು, ಪಡ್ದವ್ರದವರು, ಆ ಪಡ್ದವ್ರು 4-5 ತೆಲಿದು ಗೊತ್ತೈತಿ ರೀ. ಅವರು ಹೇಳ್ಕೊಂಡು ಬಂದ್ರೆ ಹಂಗೆ ಇದ್ದೀವಿ ನಾವು. ಇಲ್ಲಿ ಬಾಣ್ತಿಯರಿಗೆ ಹೊರಸಿಲ್ಲ, ಮಕ್ಕಳಿಗೆ ತೊಟ್ಲಿಲ್ಲ, ಇದು ಎಲ್ಲ ನೆಲದಾಗ ಇದು ಮಾಡ್ಕೊಂಡು ಹೋಗ್ತೀವಿ ರೀ. ಆ ಷಷ್ಠಿ ದಾವಲ್ ಮೂಲಕ ಎಲ್ಲ ನೋಡ್ಕೊತ ಅವರು ಇದ್ರ ಮೇಲಿನ ನಾವು ಜೀವನ ಮಾಡ್ತೀವಿ ರೀ. ಎಲ್ಲರೂ ಕೂಡಿ ಪಾಳೆ ಇರ್ತೈತೆ ರೀ, ಪಾಳೆ ಚಾಕ್ರಿ ಮಾಡ್ತೀವಿ. ಅಲ್ಲಿ ಮ್ಯಾಗೂ ಇಲ್ಲ, ಇಲ್ಲಿ ತೆಳಗೂ ಇಲ್ಲ, ಎಲ್ಲ ಅವರ ನೋಡ್ಕೊಂಡು ಎಲ್ಲ ಸಮಾಧಾನ ಹೋಗ್ಲಿಂದ ಆಕೈತೆ ರೀ. ಮತ್ತು ಭಯ ಅನ್ಸಂಗಿಲ್ಲ ರೀ? ಈ ಭಯ ಗಿಯ ಏನಿಲ್ಲ ರೀ. ಮೊದಲು ಈಗ ಹೊಸ್ದಾಗಿ ಸಸ್ತ್ಯಾರು ಮಾಡ್ಕೊಂಡು ಬಂದರೆ ಭಯ ಆಕೈತಿ. ಸ್ವಲ್ಪ ನಾವು 4-5 ಕದ ಹಾಕ್ತೀವಿ, ಹಿಂಗೆ ಆಕೈತಿ ಅಂತಾರೆ. ಒಂದು ತಿಂಗಳ 2 ತಿಂಗಳ ಅವ್ರದ್ದು ಸ್ವಲ್ಪ ಸಮಸ್ಯೆ ಆಕೈತಿ ರೀ. ಹಿಂದೆಗಡೆ ತಾವು ಎಲ್ಲ ಏನು ಭಯ ಇಲ್ಲ, ಏನಿಲ್ಲ. ಈಗ ಸಸ್ತ್ಯಾರು ಹೊಸ್ದಾಗಿ ಬಂದಾಗಲಿಕ್ಕೆ ನಾವು ಹುಳಿಲಿಂದ ಮಾಡ್ಕೊಂಡು ಬರ್ತೀವಿ, ಶಾರದಾಗ ಮಾಡ್ಕೊಂಡು ಬಂದೀವಿ. ಅವ್ರಿಗೆ ಭಯ ಆಗ್ತೈತೆ ರೀ. 2 ದಿವ್ಸ 3 ದಿವಸ 2 ತಿಂಗಳ ಒಳಗೆ ಅಗ್ದಿ ನಾವು ಹೆಂಗೆ ಇರ್ತೀವಿ ಮೊದ್ಲು ಹಂಗೆ ಅವರು ಹಂಗೆ ನಡೀತಾರೆ. ಇಲ್ಲಿಗೆ ಏನು ಕಳುವು ಆಗೋದಿಲ್ಲ ರೀ. ಏನು ಸಮಸ್ಯೆನೂ ಇಲ್ಲ. ಏನು ಸಮಸ್ಯೆ ಕಳುವು ಆತಂದ್ರೆ ತಕ್ಷಣ ಅವ್ರಿಗೆ ನಮ್ಮ ಇದ್ರಿಗೆ ಕಣ್ಣ ಹೋಗ್ಯಾವು. ಇಲ್ಲೇ ಬಿದ್ದು ಇದು ರಾತ್ರಿ ಕಳುವು ಮಾಡಿದ್ರೆ ಬೆಳತನಕ ಇಲ್ಲೇ ಹುಡುಕಾಡಿ ಇಲ್ಲೇ ಯಾವ್ದಾರ ತಪ್ಪಾಗೈತಿ ನಾವು ಮಾಡಿಕೊಂಡು ನಮ್ಗೆ ಆಗಿದ್ದು ಗೊತ್ತೈತೆ ರೀ. ಇಲ್ಲೇ ಶಿಕಲ್ಗಾರ ಮಂದಿ ಅವು ಎಲ್ಲ ಭಾಳ ಬರ್ತಿದ್ವಿ ಇಲ್ಲಿ. ಅವರು ರಾತ್ರಿ ಇಲ್ಲೇ ಹುಡುಕಾಡಿ ಇಲ್ಲೇ ಮುಂಜಾನೆ ಮಟ್ಟ ಹಂಗೆ ಬಿದ್ದೋಗ್ಯಾವ್ರು. ಅಷ್ಟು ಶಕ್ತಿ ಐತಿ. ನಮ್ಮ ತಪ್ಪಾಗೈತೆ ರೀ. ನಿಮ್ಮ ಜಾಗದಾಗ ಎಷ್ಟು ಜಾಗ ಐತಿ, ನಿಮ್ಮ ಜಾಗದಾಗ ಏನೇನು ಮಾಡೋದು ರೀ,
ನಾವು ಬ್ಯಾಟಿ ಸುದ್ದ ನಾವು ಮಾಡ್ಕೊಂಡು ಹೋಗ್ತೀವಿ, ನಮ್ಮ ತಪ್ಪಾಗೈತಿ ಅಂತ ಹೇಳ್ಕೊಂಡು ಅವರು ಹೋಗ್ತಾರೆ. ಮತ್ತು ಈಗ ಊರಿಗೆ ಅದಕ್ಕೆ ಹೋಗ್ತಾರಲ್ಲ ಅವಾಗ ಹೆಂಗೆ ರೀ? ಏನು ಪರದೆ ಸರ್ಸಿ ಹೋಗ್ಬಿಡ್ತೀವಿ ರೀ, ಏನು ಸಮಸ್ಯೆ ಆಗೋದಿಲ್ಲ ರೀ. ಆ ಭಯನ ಇಟ್ಕೊಂಡು ಹೋಗೋದಿಲ್ಲ ನಾವು. ನಮ್ದು ಆಸ್ತಿ ಐತಿ, ಅದು ಐತಿ. ದುಡ್ಡು ಗಿಡ್ಡು ಅವೆಲ್ಲ ಇಟ್ಟು ಏನು ದುಡ್ಡು ತಿನ್ನೋದು ದುಡೋದು, ತಿನ್ನೋದು ದುಡೋದು, ಏನು ಅಷ್ಟೇನು ನಮ್ಮ ದುಡ್ಡು ಇರಂಗಿಲ್ಲ. ಅಷ್ಟೇ ಎಷ್ಟಾಗಲಿ ಅಲ್ಲ ಜ್ವಾಳ ಇರ್ತಾವೆ, ಅವು ಏನಾಗೋದಿಲ್ಲ. ಎಲ್ಲ ಆತ್ಮ ಅಲ್ಲಿ ನಾವು ಎಲ್ಲಿರುವಾದ್ರೆ ನಮ್ಮ ಆತ್ಮ ಇಲ್ಲಿರಂಗಿಲ್ಲ, ಅವ್ರದ್ದು ಇರ್ತೈತಿ. ಆತ್ಮ ಅವ್ರದ್ದು ಇರ್ತೈತಿ, ದೇವರು ಅದನ್ನು ಭಕ್ತರದನ, ಏನು ನಮ್ಗೆ ಇದು ಆಗೋದಿಲ್ಲ. ಎಲ್ಲ ಸಮಸ್ಯೆ ಇಲ್ಲಿ ಮಂದಿ ಸಾವಿರಾರು ಮಂದಿ ಬರ್ತಾರೆ. ಏನಾರ ಅವ್ರ ಮಕ್ಕಳಿಲ್ಲ ಬೇಡ್ಕೊಂಡು ಹೋಗ್ತಾರೆ, ಒಂದು 5 ಅಮಾಸೆ ಬರ್ರಿ, ಇಲ್ಲಿ ಹಾಲೋಡ್ತಿ ಐತಿ, ಜಳಕ ಮಾಡಿರಿ, ಮಾತಾಡ್ಲಾರ್ದಂಗೆ ನಿಮ್ಮ ನಾಡಿ ಕಟ್ಟಿ ಹೋಗ್ರಿ, ನಿಮ್ಗೆ ಬರೋ ವರ್ಷ ಮಟ್ಟ ಮಗು ಆಗಲಿ ಅಂತ ಬೇಡ್ಕೊರಿ. ಅದು ಸಕ್ಸಸ್ ಭಾಳ ಆಗ್ಯಾವ್ರಿ. ಎಲ್ಲ ಹಿಂದೂ ಮಂದಿನ ಪಡ್ಡೆಗಾರ ಮಂದಿ, ಚಿಂಪಿಗಾರ ಮಂದಿ, ನಮ್ಮ ಕಟ್ಗಾರ ಮಂದಿ ಭಾಳ ಚಲೋ ನಡಿಬೇಕಾದ್ರೆ ನಮ್ಗಿಂತ ಹೆಚ್ಚಿ ಚಿಂಪಿಗಾರ ಮಂದಿ, ಕಟ್ಗಾರ ಮಂದಿ, ಪಡ್ಡೆಗಾರ ಮಂದಿ ಅವು ಭಾಳ ಚಲೋ ನಡ್ಕೊತಾರೆ. ದಾವಲ್ ಮಲಿಕಿಲಿಂದ ಭಾಳ ಚಲೋ ಲಗ್ನ ಆಗಲಿ ಮುಹೂರ್ತ ಆಗಲಿ ಎಲ್ಲ ಅವರು ಇಲ್ಲಿ ಹರಕೆ ಮುಟ್ಟಿಸಿ ನಮ್ಗೆ ಏನು ಸಮಸ್ಯೆ ಐತಿ ನಮ್ಮ ಹಲ್ ಮಾಡಿರಿ, ನಿಮ್ಮ ಹರಕೆ ಮುಟ್ಟಿಸ್ತೀನಿ ಅಂತಾರೆ. ಅದು ಹರಕೆ ಮುಟ್ಟಿಸ್ತಾರೆ, ಅವ್ರದ್ದು ಬೀಡ ಪಾರ ಹಾಕೈತಿ. ಇದು ಎಲ್ಲ ಸಮಸ್ಯೆ ಹಂಗೆ ಚಲೋ ತಂಗೆ ನಡ್ಸ್ಯಾನ್ರಿ ಎಲ್ಲರಿಗೂ. ಕ್ಯಾಮ್ರಾಮನ್ ನಹೀಂ ಜೊತೆ ಹಜರತ್ ನದಾಫ್, ವಾರ್ತಾ ಭಾರತಿ, ಗದಗ್.